ಸ್ನೇಹಿತರೆ, ಈ ಜಾಗ ಕರ್ನಾಟಕದ ಅತ್ಯಂತ ಸ್ವಚ್ಛವಾದ ಮೊದಲ ಹಳ್ಳಿ ಎಂಬ ಹೆಸರನ್ನ ಪಡೆದಿದೆ. ಇಲ್ಲಿ ಸ್ವತಃ ಪರಶಿವನು ಸ್ವಯಂಭುವಾಗಿ ಉದ್ಭವಿಸಿದ್ದಾನೆ. ಈ ಜಾಗದಲ್ಲಿ ಹರಿದು ಬರುವ ಮಳೆ ನೀರಿನಲ್ಲಿ ಔಷಧಿ ಗುಣಗಳನ್ನು ಹೊಂದಿದೆ ಎನ್ನುವ ನಂಬಿಕೆಯನ್ನು ಸಹ ಇಲ್ಲಿ ಒಳಗೊಂಡಿದೆ. ಈ ಸುಂದರ ಹಳ್ಳಿಯ ಹೆಸರೇ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಯಾನ ಎಂಬ ಹಳ್ಳಿ. ಇಲ್ಲಿಗೆ ಬರುತ್ತಿದ್ದಂತೆ ಎರಡು ಬೃಹತ್ ಸುಣ್ಣದ ಏಕಶಿಲೆಗಳನ್ನು ನಾವು ಕಾಣಬಹುದು. ಒಂದನ್ನು ಭೈರವೇಶ್ವರ ಶಿಖರ ಎಂದು, ಮತ್ತೊಂದನ್ನು ಮೋಹಿನಿ ಶಿಖರ ಎಂದು ಕರೆಯಲಾಗುತ್ತದೆ. ಈ ಸ್ಥಳಕ್ಕೆ ತನ್ನದೇ ಆದ ರೋಚಕ ಸ್ಥಳ ಪುರಾಣವನ್ನು ಸಹ ಹೊಂದಿದೆ. ಅದೇನೆಂದರೆ, ಅಸುರನಾದ ಭಸ್ಮಾಸುರ ಒಮ್ಮೆ ಶಿವನ ಕುರಿತು ಘೋರ ತಪಸ್ಸನ್ನು ಮಾಡಿ ತನಗೆ ಒಂದು ವರವನ್ನು ಪಡೆಯುತ್ತಾನೆ. ನಂತರ ಆ ವರವನ್ನು ಪರೀಕ್ಷೆ ಮಾಡಲೆಂದು ಸ್ವತಃ ಶಿವನ ಮೇಲೆಯೇ ಮುಂದಾಗುತ್ತಾನೆ. ಆಗ ಪರಮಶಿವನು ತನ್ನನ್ನು ರಕ್ಷಿಸಿಕೊಳ್ಳಲು ಒಂದು ಅತೀಂದ್ರಿಯವಾದ ಗುಹೆಯನ್ನು ಸೃಷ್ಟಿಸಿ ಅದರಲ್ಲಿ ಆಶ್ರಯ ಪಡೆದುಕೊಳ್ಳುತ್ತಾನೆ. ಅದನ್ನೇ ಭೈರವೇಶ್ವರ ಶಿಖರ ಎಂದು ಹೇಳಲಾಗುತ್ತದೆ. ನಂತರ ಶ್ರೀ ವಿಷ್ಣುವು ಮೋಹಿನಿ ರೂಪದಲ್ಲಿ ಬಂದು ಆ ಅಸುರನನ್ನು ಸೋಲಿಸಿ ಅವನನ್ನು ಸಂಹರಿಸುತ್ತಾನೆ. ಸುಂದರ ಕಾನನದ ಮಧ್ಯೆ ಇರುವಂತಹ ಇಂಥ ಜಾಗ ನಿಜಕ್ಕೂ ಅದ್ಭುತವಾದದ್ದು. ಇಂತಹ ರೋಚಕ ವಿಷಯಗಳನ್ನು ಒಳಗೊಂಡಂತಹ ಈ ಜಾಗದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.